ಈಗಿನ ಜನರೇಷನ್ ಏನು ಲವ್ ಮಾಡ್ತಾ ಇದಾರೋ ಅದು ಲವ್ವೇ ಅಲ್ಲ, ಆಕರ್ಷಣೆ ಅಷ್ಟೇ ಅನ್ನೋದು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ನಮ್ಮ ತಂದೆ ತಾಯಿ ಕಾಲಘಟ್ಟದಲ್ಲಿ ಅವರು ಗಂಡ ಹೆಂಡತಿ ಯಾಕೆ ಇನ್ನೂ ಅವ್ರು ಅಷ್ಟೊಂದು ಪ್ರೀತಿಲಿದ್ದಾರೆ, ಪ್ರೀತಿ ವಿಶ್ವಾಸದಲ್ಲಿದ್ದಾರೆ. ಇವಾಗ ಯಾಕೆ ಡಿವೋರ್ಸ್ಗಳಾಗ್ಬಿಡ್ತವೆ ಅಂದರೆ ಗಂಡ ಹೆಂಡತಿಗೆ ಬಾಂಧವ್ಯನೇ ಇರಲ್ಲ. ಹೆಂಡತಿ ಒಂದು ಕಡೆ ಕೆಲಸಕ್ಕೆ ಹೋಗೋ, ಗಂಡ ಒಂದು ಕಡೆ ಕೆಲಸಕ್ಕೆ ಹೋಗೋದು, ಈ ಥರ ಮಧ್ಯದಲ್ಲೇ ಅವ್ರ ಜಂಜಾಟಗಳಲ್ಲಿ ಜೀವನ ಬದುಕ್ತಾವ್ರೆ. ಎಕ್ಸಾಕ್ಟಾಗಿ ಗಂಡ ಹೆಂಡತಿಗೆ ಹೇಗೆ ಟೈಮ್ ಕೊಡಬೇಕು, ಹೆಂಡತಿ ಗಂಡನಿಗೆ ಹೇಗೆ ಟೈಮ್ ಕೊಡಬೇಕು, ನಿಜವಾಗ್ಲೂ ಪ್ರೀತಿ ಅನ್ನೋದೇನು ಅನ್ನೋದು ಈ ಸಿನಿಮಾ ನೋಡೋದು ಗೊತ್ತಾಗ್ಬಿಡುತ್ತೆ. ಬಸ್ ಪ್ರೀತಿ ಅನ್ನೋದು ಕೇವಲ ಫ್ಯಾಷನ್ ಆಗಿದೆ. ಇಂಥ ಯುಗದಲ್ಲಿ ಏನು ತುಂಬ ಹಿಂದೆ ಕರ್ಕೊಂಡೋಗಿ ನಮಗೆ ಪ್ರೀತಿಗೆ ಏನು ಪಾವಿತ್ರ್ಯತೆ ಇದೆ, ಪ್ರೀತಿಗೆ ಎಷ್ಟು ಬೆಲೆ ಕೊಡಬೇಕು, ಗಂಡ ಹೆಂಡತಿ ಪ್ರೀತಿ ಅನ್ಯೋನ್ಯತೆ ಎಷ್ಟು ಚೆನ್ನಾಗಿರಬೇಕು ಅನ್ನೋದನ್ನು ಭಾಳ ವಿಸ್ತಾರವಾಗಿ ಈ ಮೂವಿನಲ್ಲಿ ತೋರಿಸಿದರೆ ತುಂಬ ಚೆನ್ನಾಗಿದೆ. ಯಾಕೆ ಅಂದರೆ ಕೇವಲ ಫೈಟ್ ಮಾಡಿಕೊಂಡು ಮಚ್ಚಿಡ್ಕೊಂಡು ವೈಭವೀಕರಣ ಮಾಡ್ತಕ್ಕಂಥ ರೂಢಿಸಮು ಮತ್ತೊಂದನ್ನು ವೈಭವೀಕರಣ ಮಾಡೋದ್ರ ಬದಲಾಗಿ ಒಂದು ಫ್ಯಾಮಿಲಿ ಕೂತ್ಕೊಂಡು ಗಂಡ ಹೆಂಡತಿಯ ಸಂಬಂಧ ಹೇಗಿರಬೇಕು ಅನ್ನೋದನ್ನು ಭಾಳ ಚೆನ್ನಾಗಿ ಮೂವಿನಲ್ಲಿ ತೋರಿಸಿದ್ದಾರೆ. ತುಂಬ ಖುಷಿ ಆಯಿತು. ರೋಹಿತ್ ಸರ್ಗೆ ಆದಷ್ಟು ಶುಭವಾಗಲಿ, ಈ ಮೂವಿ ಯಶಸ್ಸನ್ನು ಕಾಣಲಿ. ಎಲ್ಲ ಫ್ಯಾಮಿಲಿಗಳು ಏನು ಫ್ಯಾಮಿಲಿ ಬಂದು ಥಿಯೇಟ್ರಲ್ಲಿ ಈ ಮೂವಿನ ನೋಡಿ ಯಶಸ್ಸನ್ನು ಮಾಡಲಿ.